ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ಈ ರೀತಿ ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ. 3214 ಮೈನಸ್ ಎಮ್ ಈಕ್ವಲ್ ಸೈನ್ ಇದೆ 7632 ಮೈನಸ್ 6492 ಅಂತ ಒಂದು ಈಕ್ವೇಶನ್ ಕೊಟ್ಬಿಟ್ಟು ಇದ್ರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ. ಆಯ್ತಾ, ಫಸ್ಟ್ ಏನ್ ಮಾಡಿ ಇದರಿಂದ ಇದನ್ನ ಮೈನಸ್ ಮಾಡಿ. ಆಯ್ತಾ, ಸ್ವಲ್ಪ ಕಾಂಪ್ಲಿಕೇಶನ್ ಕಡಿಮೆ ಆಗುತ್ತೆ, ಬರ್ಡನ್ ಕಡಿಮೆ ಆಗುತ್ತೆ. ಇದರಿಂದ ಇದನ್ನ ಮೈನಸ್ ಮಾಡಿ, ನಾನು ಇಲ್ಲೆಲ್ಲೋ ಬರ್ಕೊಂಡು ಮೈನಸ್ ಮಾಡ್ತೀನಿ. 7632 6492 ಆಯ್ತಾ. ಮೈನಸ್ ಮಾಡೋರು ಏನು ಬರ್ತಾರೆ, 2 ಅಲ್ಲಿ 2 ಮೈನಸ್ ಮಾಡಿದ್ರೆ 0, 13 9 ಅಂದರೆ 4, 5 ಅಲ್ಲಿ 4 ಅಂದರೆ 1 ಆಯಿತಾ. ನೆಕ್ಸ್ಟ್ 7 6 ಅಂದರೆ 1, 1140 ಬರುತ್ತೆ. ಇದರಿಂದ ಇದನ್ನು ಮೈನಸ್ ಮಾಡಿದ್ರೆ 1140 ಬರುತ್ತೆ. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, 3214 ಮೈನಸ್ ಎಮ್ ಆಯಿತಾ. ಈಗೇನು ಮಾಡಿ, ನಾನು ಹೇಳಿದ್ನಲ್ಲ, ಇದು ಅನ್ನೋನ್ ಕ್ವಾಂಟಿಟಿ. ಅನ್ನೋನ್ ಕ್ವಾಂಟಿಟಿ ಇದ್ರೆ ಇದು ಒಂದು ಕಡೆ ಇರಬೇಕು, ಪಾಸಿಟಿವ್ ಆಗಿರಬೇಕು ಆಯಿತಾ. ಇದನ್ನ ಮೈನಸ್ ಎಮ್ ಇದೆಯಲ್ಲ, ನದಿ ದಾಟ್ಕೊಂಡು ಆ ಕಡೆ ಹೋದ್ರೆ ಪ್ಲಸ್ ಎಮ್ ಆಗುತ್ತೆ. ಮೈನಸ್ ಎಮ್ಮು ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ ಪ್ಲಸ್ ಎಮ್ ಆಗುತ್ತೆ. ಪ್ಲಸ್ ಎಮ್ ಆಯಿತು. ಮೈನಸ್ ಎಮ್ಮು ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋಯ್ತು, ಪ್ಲಸ್ ಎಮ್ ಆಯಿತು. ಇದನ್ನ ಈ ಕಡೆ ತಗೊಳ್ಳಿ, 3214 ಮೈನಸ್ 1140 ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಮೈನಸ್ ಆಗುತ್ತೆ. 1140 ನದಿ ದಾಟ್ಕೊಂಡು ಈ ಕಡೆ ಬಂದರೆ ಮೈನಸ್ ಆಗುತ್ತೆ. 1140 ಆಯಿತಾ. ಜಸ್ಟ್ ಮೈನಸ್ ಮಾಡಿ, ಇದರಿಂದ ಇದನ್ನು ಮೈನಸ್ ಮಾಡಿ. 3214 1140 4 ಅಲ್ಲಿ 0 ಅಂದರೆ 4 ಬರುತ್ತೆ. ಇದು 11 ಆಗುತ್ತೆ. 11ರಲ್ಲಿ 4 ಅಂದರೆ 7 ಆಗುತ್ತೆ. 1ರಲ್ಲಿ 1 ಕಳೆದ್ರೆ 0 ಆಗುತ್ತೆ. ಓಕೆ, 3ಅಲ್ಲಿ 1 ಕಳೆದ್ರೆ 2074 ಬರುತ್ತೆ ಆಯಿತಾ. ಎಮ್ ವ್ಯಾಲ್ಯೂ 2074 ಬರುತ್ತೆ ಆಯಿತಾ. ಈ ರೀತಿ ಸಿಂಪ್ಲಿಫೈ ಮಾಡಿ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಈ ರೀತಿ ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ ಆಯಿತಾ. ಫಸ್ಟ್ ಏನು ಮಾಡಿ ಅಂದರೆ ಇವೆರಡನ್ನೂ ಆ್ಯಡ್ ಮಾಡಿ ಒಂದು ಸ್ವಲ್ಪ ಈಕ್ವೇಶನ್ದು ಬರ್ಡನ್ ಕಡಿಮೆ ಆಗುತ್ತೆ ಆಯಿತಾ. ಇಲ್ಲೇ ಆ್ಯಡ್ ಮಾಡ್ತೀನಿ ನಾನು. 8 6 7 5 4 3 ಎರಡನ್ನೂ ಆ್ಯಡ್ ಮಾಡಿ. 7 3 10, 6 4 10 11, 9 14 ಆಗುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 1410 ಮೈನಸ್ ಎಕ್ಸ್ ಈಕ್ವಲ್ ಟು 2893 ಆಗುತ್ತೆ ಆಯಿತಾ. ನಾನು ಆಲ್ರೆಡಿ ಹೇಳಿದ್ದೆ, ಇದು ಅನ್ನೋನ್ ಕ್ವಾಂಟಿಟಿ. ಮೈನಸ್ ಎಕ್ಸ್ ಅನ್ನೋದು ಅನ್ನೋನ್ ಕ್ವಾಂಟಿಟಿ, ಗೊತ್ತಿಲ್ಲದರೋ ಒಂದು ಕ್ವಾಂಟಿಟಿ. ಇದು ಯಾವಾಗಲೂ ಪಾಸಿಟಿವ್ ಆಗಿರಬೇಕು, ಒಂದು ಸೈಡ್ ಇರಬೇಕು ಆಯಿತಾ. ಪಾಸಿಟಿವ್ ಆಗಿರಬೇಕು, ಒಂದು ಸೈಡ್ ಇರಬೇಕು ಆಯಿತಾ. ನೋಡಿ, ಮೈನಸ್ ಎಕ್ಸ್ ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ ಪ್ಲಸ್ ಎಕ್ಸ್ ಆಗುತ್ತೆ. ಮೈನಸ್ ಎಕ್ಸ್ ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ ಪ್ಲಸ್ ಎಕ್ಸ್ ಆಗುತ್ತೆ ಆಯಿತಾ. ಇದು ಇಲ್ಲೇ ಇರುತ್ತೆ, 1410 ಇಲ್ಲೇ ಇರುತ್ತೆ. 2893 ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಮೈನಸ್ ಆಗುತ್ತೆ. 2893 ನದಿ ದಾಟ್ಕೊಂಡು ಈ ಕಡೆ ಬಂದರೆ ಮೈನಸ್ ಆಗುತ್ತೆ ಆಯಿತಾ. ಇವೆರಡನ್ನೂ ಮೈನಸ್ ಮಾಡಿ ಆಯಿತಾ. ನೋಡಿ, ಯಾವಾಗಲೂ ಮೈನಸ್ ಮಾಡ್ಬೇಕಾದ್ರೆ ದೊಡ್ಡ ನಂಬರಿಂದ ಚಿಕ್ಕ ನಂಬರ್ನ ಮೈನಸ್ ಮಾಡಬೇಕು ಆಯಿತಾ. ದೊಡ್ಡ ನಂಬರ್ ಯಾವುದಿದೆ, 2893 ದೊಡ್ಡ ನಂಬರು. ಸೈನ್ ಏನಿದೆ, ಮೈನಸ್ ಇದೆ. ಇದು ಚಿಕ್ಕ ನಂಬರು 1410. ದೊಡ್ಡ ನಂಬರಿಂದ ಚಿಕ್ಕ ನಂಬರ್ನ ಮೈನಸ್ ಮಾಡಿ. ಇಲ್ಲಿ 3 ಬರುತ್ತೆ. 9ಅಲ್ಲಿ 1 ಕಳೆದ್ರೆ 8 ಆಗುತ್ತೆ. 8ಅಲ್ಲಿ 4 ಕಳೆದ್ರೆ 4 ಆಗುತ್ತೆ. 2ಅಲ್ಲಿ 1 ಕಳೆದ್ರೆ 1 ಆಗುತ್ತೆ ಆಯಿತಾ. ನೋಡಿ, ದೊಡ್ಡ ನಂಬರ್ಗೆ ಯಾವ ಸೈನ್ ಇದೆ ಆ ಸೈನ್ನ ಇಲ್ಲಿ ಹಾಕೋಬೇಕು. ಇದೇನಾಗುತ್ತೆ, ಮೈನಸ್ 1483 ಆಗುತ್ತೆ. ಇದರಿಂದ ಇದನ್ನು ಮೈನಸ್ ಮಾಡಿದ್ರೆ ಮೈನಸ್ 1483 ಆಗುತ್ತೆ ಆಯಿತಾ. ಅದು ಫೈನಲ್ ಆನ್ಸರ್ ಆಯಿತಾ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 30 ನೋಡಿ. ಕ್ವಶನ್ ನಂಬರ್ 30ಲಿ ಈ ರೀತಿ ಒಂದು ಈಕ್ವೇಶನ್ ಇದೆ. 7642 ಪ್ಲಸ್ 543 ಮೈನಸ್ ಎಕ್ಸ್ ಈಕ್ವಲ್ ಟು 2893 ಆಯಿತಾ. ಇಲ್ಲಿ ಒನ್ಸ್ ಅಗೇನ್ ಅನ್ನೋನ್ ಕ್ವಾಂಟಿಟಿ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು ಆಯಿತಾ. ಅನ್ನೋನ್ ಕ್ವಾಂಟಿಟಿ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಎಕ್ಸ್ ಜಾಗದಲ್ಲಿ ಯಾವ್ದಾರು ಇರಬೇಕು, ಎ ಬಿ ಸಿ ಡಿ, ಎ ಇಂದ ಝೆಡ್ ವರೆಗೂ ಯಾವ ಲೆಟರ್ ಬೇಕಾದ್ರೂ ಅವರು ಕೊಡ್ಬೋದು ಎಕ್ಸಾಮಲ್ಲಿ ಆಯಿತಾ.
ನೆಕ್ಸ್ಟ್ ನೋಡಿ, ಫಸ್ಟ್ ಏನು ಮಾಡಿ, ಇವೆರಡನ್ನೂ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ರೆ ನಮಗೆ ಸ್ವಲ್ಪ ಬರ್ಡನ್ ಕಡಿಮೆ ಆಗುತ್ತೆ, 25 ಸಲ ಬರೆಯೋದು ಕಡಿಮೆ ಆಗುತ್ತೆ. ಆಯಿತಾ, ಇಲ್ಲೇ ಮಾಡ್ತೀನಿ. 7 6 4 2 5 4 3 3 2 5 4 4 8 ಇದೆ, 11ಕ್ಕೆ 1 ಇಲ್ಲೊಂದು ಕ್ಯಾರಿ, 8 1 8 5 ಆಗುತ್ತೆ. ಇವೆರಡು ಆ್ಯಡ್ ಮಾಡಿದ್ರೆ ನಮಗೆ 8 1 8 5 ಆಗುತ್ತೆ. ಮೈನಸ್ ಎಕ್ಸ್ ಈಕ್ವಲ್ ಟು 2893 ಆಗುತ್ತೆ. ಈಗ ನೋಡಿ, ಅನ್ನೋನ್ ಕ್ವಾಂಟಿಟಿ ಯಾವಾಗಲೂ ಪಾಸಿಟಿವ್ ಆಗಿರಬೇಕು, ಒನ್ ಸೈಡ್ ಇರಬೇಕು. ಇದನ್ನ ಆ ಕಡೆ ಕಳಿಸಿ. ಮೈನಸ್ ಎಕ್ಸ್ ನದಿ ದಾಟ್ಕೊಂಡು ಆ ಕಡೆ ಹೋದ್ರೆ ಪ್ಲಸ್ ಎಕ್ಸ್ ಆಗುತ್ತೆ. ಆಯ್ತಾ, 8 1 8 5 2893 ನದಿ ದಾಟ್ಕೊಂಡು ಈ ಕಡೆ ಬಂದರೆ ಮೈನಸ್ ಆಗುತ್ತೆ, 2893 ಆಗುತ್ತೆ. ಆಯಿತಾ, ಇವೆರಡು ಮೈನಸ್ ಮಾಡಿ, ಇದರಿಂದ ಇದನ್ನು ಮೈನಸ್ ಮಾಡಿ. 8 1 8 5 2893 ಮೈನಸ್ ಮಾಡಿ. 5ರಲ್ಲಿ 3 ಕಳೆದ್ರೆ 2, ಇದು 18 ಆಗುತ್ತೆ. 18ನಲ್ಲಿ 9 ಮೈನಸ್ ಮಾಡಿದ್ರೆ 9 ಆಗುತ್ತೆ. ಆಯಿತಾ, ಇದು 10ನಲ್ಲಿ 8 ಅಂದರೆ 2 ಆಗುತ್ತೆ. ಇದು 7ನಲ್ಲಿ 2 ಅಂದರೆ 5 ಆಗುತ್ತೆ. 5 2 9 2 ಆಗುತ್ತೆ. ಆಯಿತಾ, ಇದು 5 2 9 2 ಈಕ್ವಲ್ ಟು ಎಕ್ಸ್ ಆಗುತ್ತೆ. ಅಂದರೆ ಎಕ್ಸ್ ವ್ಯಾಲ್ಯೂ 5 2 9 2. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14 ಈ ರೀತಿ ಇದೆ. ಆಯಿತಾ, ನಾನೇ ಬರ್ತಾ ಬರ್ತಾ ಡಿಫಿಕಲ್ಟಿ ಲೆವೆಲ್ನ ಜಾಸ್ತಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆಯಿತಾ, ಒಂದೇ ಥರ ಎಷ್ಟು ಲೆಕ್ಕ ಅಂತ ಸಾಲ್ವ್ ಮಾಡಿಸ್ತೀವಿ, ಅದಕ್ಕೆ ಒಂದೊಂದು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಒಂದೇ ಹೆಜ್ಜೆ ಜಾಸ್ತಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆಯಿತಾ, ಇಲ್ಲಿ ನೋಡಿ, 7 6 4 2 ಪ್ಲಸ್ 8 6 7 ಪ್ಲಸ್ 5 4 3 ಮೈನಸ್ ಎಕ್ಸ್ ಈಕ್ವಲ್ ಟು 2893 ಇದೆ. ಫಸ್ಟ್ ಏನು ಮಾಡಿ ಗೊತ್ತಾ, ಈ ಮೂರನ್ನು ಒಂದೇ ಸಲ ಆ್ಯಡ್ ಮಾಡಿ. 3 ನಂಬರ್ನು ಆ್ಯಡ್ ಮಾಡಿ 70% ಬರ್ಡನ್ ಕಡಿಮೆ ಆಗುತ್ತೆ. ಆಯಿತಾ, ಇಲ್ಲೇ ಆ್ಯಡ್ ಮಾಡ್ತೀನಿ ನೋಡಿ, ಇಲ್ಲೇ ಆ್ಯಡ್ ಮಾಡಲಾ, 3 ಸ್ಟೆಪ್ಪಲ್ಲಿ ಆಗುತ್ತೆ. 7 6 4 2 8 6 7 5 4 3 ಆ್ಯಡ್ ಮಾಡಿ. ಎಲ್ಲ ಅಡಿಷನ್ ಸಿಂಬಲ್ ಇದೆ, ಆ್ಯಡ್ ಮಾಡಿ. 7 3 10 11 12 12ಕ್ಕೆ 2 1 ಕ್ಯಾರಿ, 6 4 10 15ಕ್ಕೆ 5 1 ಕ್ಯಾರಿ. ಆಯಿತಾ, ನೆಕ್ಸ್ಟು 8 2 10 13 13 13 6 19 20 20ಕ್ಕೆ 0 2 ಕ್ಯಾರಿ, 7 ಪ್ಲಸ್ 2 9 9052 ಬಂತು. 1 2 3ನ ಆ್ಯಡ್ ಮಾಡಿದ್ರೆ 9052 ಬಂತು. 3ನ ಆ್ಯಡ್ ಮಾಡಿದ್ರೆ. ಆಯಿತಾ, ಮೈನಸ್ ಎಕ್ಸ್ ಇದೆ 2893 ಇದೆ. ಆಯಿತಾ, ಈಗ ನೋಡಿ, ಮೈನಸ್ ಎಕ್ಸ್ ಯಾವಾಗಲೂ ಅದು ಪಾಸಿಟಿವ್ ಇರಬೇಕು, ಅನ್ನೋನ್ ಕ್ವಾಂಟಿಟಿ ಯಾವಾಗಲೂ ಪಾಸಿಟಿವ್ ಇರಬೇಕು, ಒನ್ ಸೈಡ್ ಇರಬೇಕು. ಮೈನಸ್ ಎಕ್ಸ್ನ ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಪ್ಲಸ್ ಎಕ್ಸ್ ಆಗುತ್ತೆ. ಆಯಿತಾ, ಈ ಕಡೆ 9052 ಇದೆ, ಇದನ್ನ ಈ ಕಡೆ ತಗೊಬನ್ನಿ, ಮೈನಸ್ ಆಗುತ್ತೆ 2893. 2893 ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಆಯಿತಾ, ಇದರಿಂದ ಇದನ್ನು ಮೈನಸ್ ಮಾಡಿ, ಇಲ್ಲೇ ಮಾಡ್ತೀನಿ. 9052 2893 ಮೈನಸ್ ಮಾಡಿ. ಇದೇನಾಗುತ್ತೆ, 12ಲ್ಲಿ 3 ಅಂದರೆ 9 ಆಗುತ್ತೆ, ಇದು 14 ಆಗುತ್ತೆ. 14ನಲ್ಲಿ 9 ಅಂದರೆ 5 ಆಗುತ್ತೆ. ಆಯಿತಾ, ಇದು 10 ಇದ್ದದ್ದೇ ಆ ಕಡೆ ಹೋದ್ರೆ 1 ಆಗುತ್ತೆ, ಇದು 9 ಆಗುತ್ತೆ. 9ನಲ್ಲಿ 8 ಅಂದರೆ 1 ಆಗುತ್ತೆ. ಆಯಿತಾ, ಇನ್ನೊಂದ್ಸಲ ನೋಡ್ತೀನಿ ರೀ. 14 1 ಹೋಗಿದೆ, 4 ಆಗುತ್ತೆ, 14 14ನಲ್ಲಿ 9 ಅಂದರೆ 5, 10 ಇದೆ, ಒಂದು ಆ ಕಡೆ ಹೋದ್ರೆ 9 9ನಲ್ಲಿ 8 ಅಂದರೆ 1. ಆಯಿತಾ, ಇದು 8 8ಅಲ್ಲಿ 2 ಮೈನಸ್ ಮಾಡಿದ್ರೆ 6 6159 ಆಗುತ್ತೆ. ಎಕ್ಸ್ ವ್ಯಾಲ್ಯೂ 6159 ಆಗುತ್ತೆ. ಆಯಿತಾ, 6159 ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ ಬರುತ್ತೆ. ನೋಡಿ, ಅವ್ನು ಎಷ್ಟು ನಾರ ಕೊಟ್ಟಿರಲಿ, ಪ್ರಾಪರ್ ಪ್ರೊಸೀಜರ್ ಕೊಟ್ಟಿದ್ರೆ ನಾವು ಈ ರೀತಿ ಸಾಲ್ವ್ ಮಾಡ್ಬೋದು. ಕ್ವಶನ್ ನಂಬರ್ 14ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾನೆ. ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವುದನ್ನ ಸಾಲ್ವ್ ಮಾಡಿದ್ರೆ 12 ಆನ್ಸರ್ ಬರಲ್ಲ ಅಂತ ಕೇಳಿದ್ದಾನೆ. ಆಯಿತಾ, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಯಾವುದಕ್ಕೆ 12 ಬರಲ್ಲ ಅಂತ ಕೇಳಿದ್ದಾನೆ. ಟ್ರೈ ಮಾಡೋಣ. 9 + 8 ಏನಾಗುತ್ತೆ? 8 8 8 16 17 ಆಗುತ್ತೆ, 17 ಆಗುತ್ತೆ. ಮೈನಸ್ 8 - 3 ಅಂದರೆ 5 ಆಗುತ್ತೆ.
17 ಮೈನಸ್ 5 ಅಂದರೆ ಎಷ್ಟಾಗುತ್ತೆ ಆಯಿತಾ 12 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 12 ಬರುತ್ತೆ ಆಯಿತಾ. ಇದು ನೋಡಿ 4 + 3 4 3 7 ಆಗುತ್ತೆ. 3 + 2 5 ಆಗುತ್ತೆ. 7 + 5 ಎಷ್ಟಾಗುತ್ತೆ 12 ಬರುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 12 ಬರುತ್ತೆ. ಇದು ನೋಡಿ 7 3 10 6ರಲ್ಲಿ 4ನ ಮೈನಸ್ ಮಾಡಿದ್ರೆ 2 ಬರುತ್ತೆ. 7 + 3 10 6ಅಲ್ಲಿ 4 ಮೈನಸ್ ಮಾಡಿದ್ರೆ 2 ಬರುತ್ತೆ. ಇದನ್ನು ಆ್ಯಡ್ ಮಾಡಿದ್ರೆ 12 ಬರುತ್ತೆ. ಇಲ್ಲೂ 12 ಬರ್ತಾ ಇದೆ ಆಯಿತಾ. ಇದು ಆಬ್ವಿಯಸ್ಲಿ ಆಪ್ಷನ್ ಡಿ ಅಂದ್ಬಿಟ್ಟು ಡೈರೆಕ್ಟಾಗಿ ಕಣ್ಮುಚ್ಕೊಂಡು ಇದು ಮಾಡಿ ಏನು ಮಾಡಿ ಆನ್ಸರ್ ಮಾಡಿ. ಯಾಕೆಂದರೆ ಇಲ್ಲಿ ಆನ್ಸರ್ ಬರಲಿಲ್ಲ. 1 2 3 ಈ 3 ಆನ್ಸರ್ ಅಲ್ಲ ಅಂದರೆ ಕೊನೆಯಲ್ಲಿ ಉಳಿದಿರೋದು ಒಬ್ಬನೇ ಆಯಿತಾ. ಇದು ಆನ್ಸರ್ ಆಗಿದೆ. 7ಅಲ್ಲಿ 3 ಕಳೆದ್ರೆ ಎಷ್ಟು 7ರಲ್ಲಿ 3 ಕಳೆದ್ರೆ 4 ಬರುತ್ತೆ. 8ರಲ್ಲಿ 1 ಕಳೆದ್ರೆ 7 ಆಗುತ್ತೆ. 7 + 4 ಎಷ್ಟಾಗುತ್ತೆ 7 + 4 11 ಆಗುತ್ತೆ ಆಯಿತಾ. ಇದು 12 ಬರ್ತಾ ಇಲ್ಲ. ಇದನ್ನು ಸಾಲ್ವ್ ಮಾಡೋದ್ರಲ್ಲಿ ಇಲ್ಲಿ 12 ಬರ್ತಾ ಇಲ್ಲ. ಸೊ ಕ್ವಶನ್ ನಂಬರ್ 15ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ನಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾನೆ. ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಯಾವುದನ್ನ ಸಿಂಪ್ಲಿಫೈ ಮಾಡಿದ್ರೆ ಇದು 21 ಬರಲ್ಲ ಅಂತ ಕೇಳಿದ್ದಾನೆ ಆಯಿತಾ. ಇದರಲ್ಲಿ 4ರಲ್ಲಿ ಯಾವುದನ್ನ ಸಿಂಪ್ಲಿಫೈ ಮಾಡಿದ್ರೆ ಅಥವಾ ಯಾವುದನ್ನ ಸಾಲ್ವ್ ಮಾಡಿದ್ರೆ ಆನ್ಸರು 21 ಬರಲ್ಲ ಅಂತ ಕೇಳಿದ್ದಾನೆ ಆಯಿತಾ. ಟ್ರೈ ಮಾಡೋಣ ಬನ್ನಿ. 17 ಇದೆ. 9ಅಲ್ಲಿ 5ನ ಮೈನಸ್ ಮಾಡಿದ್ರೆ 4 ಬಂತು ಆಯಿತಾ. 17 + 4 ಎಷ್ಟಾಗುತ್ತೆ 21 ಆಗುತ್ತೆ. ಇಲ್ಲಿ ಆನ್ಸರ್ 21 ಬರ್ತಾ ಇದೆ. ನೆಕ್ಸ್ಟು 14ಅಲ್ಲಿ 8 ಅಂದರೆ ಇಲ್ಲಿ 4 ಹೋಗುತ್ತೆ, ಅಲ್ಲಿ 4 ಹೋದರೆ 6 ಆಗುತ್ತೆ. 15 + 6 21 ಇಲ್ಲೂ 21 ಬರ್ತಾ ಇದೆ ಆಯಿತಾ. 12ಅಲ್ಲಿ 5 ಮೈನಸ್ ಮಾಡಿ 7 ಆಗುತ್ತೆ. 18ಅಲ್ಲಿ 4 ಅಂದರೆ 14 ಆಗುತ್ತಾ 14 + 7 ಎಷ್ಟಾಗುತ್ತೆ 21 ಬರ್ತಾ ಇದೆ. ಇಲ್ಲೂ 21 ಬರ್ತಾ ಇದೆ. ನನ್ನ ಆನ್ಸರ್ ಯಾವುದು ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ 21 ಬರಲ್ಲ ಆಯಿತಾ. ಯಾಕಂದರೆ 3ರಲ್ಲಿ ಆನ್ಸರ್ ಸಿಗಲಿಲ್ಲ ಅಂದರೆ 4ನಲ್ಲಿ ಖಂಡಿತ ಆನ್ಸರ್ ಸಿಗುತ್ತೆ ಆಯಿತಾ. ಆದರೂ ಟ್ರೈ ಮಾಡಿ. 14ಅಲ್ಲಿ 8 ಅಂದರೆ ಎಷ್ಟು 6 ಉಳ್ಕೊಳ್ಳುತ್ತೆ ಆಯಿತಾ. 9ಅಲ್ಲಿ 6 ಅಂದರೆ 9 ಮೈನಸ್ 9ರಲ್ಲಿ 6 ಕಳೆದ್ರೆ 3 6 3 9 ಇಲ್ಲಿ 9 ಬರ್ತಾ ಇದೆ. 9 ಬರ್ತಾ ಇದೆ. ಇಲ್ಲೆಲ್ಲ 21 ಬರ್ತಾ ಇದೆ ಆಯಿತಾ. ಅವ್ನು ಏನು ಕೇಳೋದು ಈ ಕೆಳಗಿನವುಗಳಲ್ಲಿ ಯಾವುದು 21ಕ್ಕೆ ಸಮನಾಗಿಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಈಕ್ವಲ್ ಟು 21. ಇದು 21ಗೆ ಈಕ್ವಲ್ ಆಗ್ತಾ ಇಲ್ಲ. ಆಪ್ಷನ್ ಏನು ಬರುತ್ತೆ ಆಪ್ಷನ್ ಡಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ ಏನು ಕೇಳಿದಾನೆ ಅಂದರೆ 19 ಬ್ಯಾಟ್ಸ್ಗೆ 48,811 ಆಗುತ್ತಂತೆ ಆಯಿತಾ. 19 ಬ್ಯಾಟ್ಸ್ಗೆ 48,811 ಆಗುತ್ತೆ. ಹಾಗಾದರೆ ಒಂದು ಬ್ಯಾಟ್ಗೆ ಎಷ್ಟು ರೂಪಾಯಿ ಅಂತ ಕೇಳಿದ್ದಾನೆ ಆಯಿತಾ. ನೋಡಿ ತುಂಬ ಸಿಂಪಲ್ ಆಗಿದೆ ನೋಡಿ. 4 ಬ್ಯಾಟ್ಸ್ಗೆ 16 ರೂಪಾಯಿ ಅಂತ ತಿಳ್ಕೊಳ್ಳಿ. ಆ ಲೆಕ್ಕನೇ ತುಂಬ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಆಯಿತಾ. ಆ ಲೆಕ್ಕನೇ ತುಂಬ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. 4 ಬ್ಯಾಟ್ಸ್ಗೆ 16 ರೂಪಾಯಿ ಅಂದರೆ ಒಂದು ಬ್ಯಾಟ್ಸ್ಗೆ ಎಷ್ಟು ರೂಪಾಯಿ ಆಗುತ್ತೆ. ಒಂದು ಬ್ಯಾಟ್ಗೆ ಏನು ಮಾಡಿ ಅಂದರೆ ಒಂದು ಬ್ಯಾಟ್ಗೆ 16/4 ಮಾಡಿ ಆಯಿತಾ. 16ನ 4ಇಂದ ಡಿವೈಡ್ ಮಾಡಿ. 4 1s 4 4s ಒಂದು ಬ್ಯಾಟ್ಗೆ 4 ರೂಪೀಸ್ ಆಗುತ್ತೆ ಆಯಿತಾ. ಈ ರೀತಿ ಪ್ರತಿಯೊಂದು ಲೆಕ್ಕನೂ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಇದನ್ನ ಯೂನಿಟರಿ ಮೆಥಡ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಯೂನಿಟರಿ ಮೆಥಡ್ ಅಂತ ಹೇಳ್ತಾರೆ. ಫಸ್ಟ್ ಸ್ಟೆಪ್ ಯಾವಾಗಲೂ ಹಿಂಗಿರುತ್ತೆ. 4 ಬ್ಯಾಟ್ಸ್ಗೆ 16 ರೂಪಾಯಿ ಅಂತೆ. 4 ಬ್ಯಾಟ್ಸ್ಗೆ 16 ರೂಪಾಯಿ ಆದರೆ ಒಂದು ಬ್ಯಾಟ್ಸ್ಗೆ ಎಷ್ಟು ಒಂದು ಬ್ಯಾಟ್ಗೆ 16 / 4 16 / 4 ಅಂತ ಮಾಡಿ ಇದನ್ನು ಸಿಂಪ್ಲಿಫೈ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ ಆಯಿತಾ. ಈ ರೀತಿ ಲೆಕ್ಕಗಳು ಯಾವ್ಯಾವ್ದು ಬರ್ತದೆ ಅದನ್ನೆಲ್ಲ ಯೂನಿಟರಿ ಮೆಥಡ್ ಅಂತ ಹೇಳ್ತಾರೆ. ಏಕಮಾನ ಪದ್ಧತಿ ಅಂತ ಹೇಳ್ತಾರೆ ಆಯಿತಾ. ಫಸ್ಟು 19 ಬ್ಯಾಟ್ಸ್ಗೆ 48,811 ಅಂತೆ. ಒಂದು ಬ್ಯಾಟ್ಗೆ ಎಷ್ಟು ಒಂದು ಬ್ಯಾಟ್ಗೆ 48,811 19ರಿಂದ ಡಿವೈಡ್ ಮಾಡಿ. 19ರಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ 2569 ರೂಪೀಸ್ ಆಗುತ್ತೆ. ಅಂದರೆ ಒಂದು ಬ್ಯಾಟ್ಗೆ 2569 ರೂಪೀಸ್ ಆಗುತ್ತೆ. ಆಪ್ಷನ್ ಏನು ಬರುತ್ತೆ ಆಪ್ಷನ್ ಎ ಬರುತ್ತೆ. ಆಪ್ಷನ್ ಎ ಬರುತ್ತೆ ಆಯಿತಾ. ನೀವು ಬೇಕು ಅಂದರೆ ಅದನ್ನು ಡಿವೈಡ್ ಮಾಡಿ ತೋರಿಸ್ತೀನಿ ಆಯಿತಾ. ಡಿವೈಡ್ ಮಾಡಬೇಕು. ನೀವು 3ನೇ ಕ್ಲಾಸಲ್ಲಿ ಓದ್ತಾ ಇದ್ದಂದ್ರೆ ಅದೆಲ್ಲ ಡಿವಿಷನ್ ಕಲ್ತಿರ್ಬೇಕು. ಅದಕ್ಕೆ ಡಿವಿಷನ್ ಫಸ್ಟ್ ಕ್ಲಾಸ್ ಒಂದು 7ನೇ ಕ್ಲಾಸ್ ಅದನ್ನೇ ಮಾಡಿದ್ವಿ. 19ಇಂದ
48,811 ಡಿವೈಡ್ ಮಾಡಿ ಆಯ್ತಾ. ನೋಡಿ 19 2 ಎಷ್ಟಾಗುತ್ತೆ, 19 2 36 38 ಟೇಬಲ್ಸ್ ಅದಕ್ಕೆ 20 ವರೆಗೂ ಕಲ್ತಿರ್ಬೇಕು. 19 2 ಎಷ್ಟಾಗುತ್ತೆ, 19 2 19 1 19 19 2 38 ಆಗುತ್ತೆ. ಮೈನಸ್ ಮಾಡಿ 8ರಲ್ಲಿ 8 ಮೈನಸ್ ಮಾಡಿದ್ರೆ 0 ಆಗುತ್ತೆ, 4ರಲ್ಲಿ ಅಂದರೆ 1 ಆಗುತ್ತೆ ಆಯಿತಾ. 10 19ಇಂದ ಭಾಗ ಅಲ್ಲ, ಇದನ್ನು ತಗೊಳ್ಳಿ, 8ನ್ನು ಕೆಳಗಡೆ ಇಳಿಸ್ಕೊಳ್ಳಿ. 19 5 ಎಷ್ಟಾಗುತ್ತೆ, 95 ಬರುತ್ತೆ ಆಯಿತಾ. 8ರಲ್ಲಿ 5 ಕಳೆದ್ರೆ 3, 10ರಲ್ಲಿ 9 ಕಳೆದ್ರೆ 1 ಆಯಿತಾ. 19 13ಇಂದ ಡಿವೈಡ್ ಆಗಲ್ಲ, ಹಾಗೇನು ಮಾಡಿ 1ನ್ನು ಕೆಳಗಡೆ ಇಳಿಸ್ಕೊಳ್ಳಿ ಆಯಿತಾ. ನೆಕ್ಸ್ಟು 19 6 ಎಷ್ಟು, 19 6 114 ಆಗುತ್ತೆ. 11ರಲ್ಲಿ 4 ಕಳೆದ್ರೆ 7 ಆಗುತ್ತೆ. ಇದೇನಾಗುತ್ತೆ, 2ಅಲ್ಲಿ 1 ಕಳೆದ್ರೆ 1 ಆಗುತ್ತೆ, 0 ಆಗುತ್ತೆ, ಇಲ್ಲಿ 0 ಆಯಿತಾ. ಒಂದು ಸೆಕೆಂಡ್ ಇದನ್ನು ಕೆಳಗಡೆ ಇಳಿಸ್ಕೊಳ್ಳಿ. 171 ಆಯಿತಾ. 19 9 171 ಅಷ್ಟೇ, 0 0 0 ಈ ರೀತಿ ಸಿಂಪ್ಲಿಫೈ ಮಾಡಿಕೊಂಡು ಸಾಲ್ವ್ ಮಾಡಿ. ಇದು ಫೈನಲ್ ಆನ್ಸರ್. ಇದು ಕೋಶೆಂಟ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಭಾಗಲಬ್ಧ ಅಂತ ಹೇಳ್ತಾರೆ. ಕೋಶೆಂಟ್ ಅಥವಾ ಭಾಗಲಬ್ಧ ಈ ಆನ್ಸರ್ ಯಾವ ರೀತಿ ಬತ್ತು ಅಂದ್ಬಿಟ್ಟು ಈ ರೀತಿ ಸಾಲ್ವ್ ಮಾಡಿ ತೋರಿಸಿದ್ವಿ. ಕ್ವಶನ್ ನಂಬರ್ 17ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ಏನು ಕೇಳಿದಾನೆ ಅಂದರೆ 4 ಡಿಜಿಟ್ ಲಾರ್ಜೆಸ್ಟ್ ನಂಬರ್, 4 ಅಂಕಿ ಅತಿ ದೊಡ್ಡ ಸಂಖ್ಯೆ ಬರಿಬೇಕಂತೆ. 3 ಡಿಜಿಟ್ ಸ್ಮಾಲೆಸ್ಟ್, 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ. ಫಸ್ಟ್ ಅದನ್ನು ಬರ್ಕೊಳ್ಳಿ. 4 ಡಿಜಿಟ್ ಲಾರ್ಜೆಸ್ಟ್ ಅಂದರೆ 1 2 3 4 ಆಯಿತಾ. 3 ಡಿಜಿಟ್ ಅಂದರೆ 3 0 ಇದು 2 3 ಆಯಿತಾ. 4 ಡಿಜಿಟ್ ಲಾರ್ಜೆಸ್ಟ್ ಅತಿ ದೊಡ್ಡ ಅಂದರೆ ಇದೆಲ್ಲ 9 ಆಗುತ್ತೆ, ಇದೆಲ್ಲ 9 ಮಾಡ್ಕೊಳ್ಳಿ ಆಯಿತಾ. 3 ಡಿಜಿಟ್ ಸ್ಮಾಲೆಸ್ಟ್ ಅಂದರೆ ಫಸ್ಟ್ ಡಿಜಿಟ್ನ 1 ಮಾಡ್ಕೊಳ್ಳಿ. ಅವನೇನಂತ ಕೇಳಿರೋದು, ಇದ್ರ ಪ್ರಾಡಕ್ಟ್ ಬೇಕಂತೆ. ಪ್ರಾಡಕ್ಟ್ ಕನ್ನಡದಲ್ಲಿ ಗುಣಲಬ್ಧ ಅಂತೆ, ಗುಣಲಬ್ಧ ಆಯಿತಾ. 2 ಅಂಕೆಗಳ ಮೊತ್ತ, 2 ಅಂಕೆಗಳ ವ್ಯತ್ಯಾಸ, 2 ಅಂಕೆಗಳ ಗುಣಲಬ್ಧ, 2 ಅಂಕೆಗಳ ಭಾಗಾಕಾರ ಅಂದರೆ ಫಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲೈ ಮಾಡಬೇಕು, ಇವೆರಡೂ ಮಲ್ಟಿಪ್ಲೈ ಮಾಡಬೇಕು ಆಯಿತಾ. ಹೆಂಗೆ ಮಾಡ್ತೀರಾ, 9999 ಇಂಟು 100 ಮಾಡಿದ್ರೆ ಏನು ಬರುತ್ತೆ, ಏನು ಬರಲ್ಲ. ಇಲ್ಲಿ ನೋಡಿ 9999 ಹಾಕೊಳ್ಳಿ ಆಯಿತಾ. 2 0 ಇದೆ, 2 0 ಹಾಕೊಳ್ಳಿ ಅಷ್ಟೇ ಆಯಿತಾ. 2 0 ಇದೆ, 2 0 ಹಾಕೊಳ್ಳಿ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ 3 ಡಿಜಿಟ್ ಕೊಟ್ಟಿದ್ದಾನೆ, 3 ಡಿಜಿಟ್ 308 ಅಂದ್ಬಿಟ್ಟು 3 ಡಿಜಿಟ್ ಕೊಟ್ಟಿದ್ದಾನೆ. 3 ಡಿಜಿಟ್ ಕೊಟ್ಬಿಟ್ಟು 3 ಡಿಜಿಟ್ ಲಾರ್ಜೆಸ್ಟ್ ನಂಬರ್, 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಫೈಂಡ್ ಔಟ್ ಮಾಡ್ಬೇಕಂತೆ. ಅದಾದ್ಮೇಲೆ 3 ಡಿಜಿಟ್ ಸ್ಮಾಲೆಸ್ಟ್ ನಂಬರ್, 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆನ ಫೈಂಡ್ ಔಟ್ ಮಾಡ್ಬಿಟ್ಟು ಅದ್ರ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡ್ಬೇಕಂತೆ. ಅದ್ರ ಪ್ರಾಡಕ್ಟ್ ಅಂದ್ರೆ ಕನ್ನಡದಲ್ಲಿ ಗುಣಲಬ್ಧನ ಫೈಂಡ್ ಔಟ್ ಮಾಡ್ಬೇಕಂತೆ ಆಯ್ತಾ. 3 ಡಿಜಿಟ್ ಲಾರ್ಜೆಸ್ಟ್ ಅಂದ್ರೆ ಫಸ್ಟ್ 8 ಬರ್ಕೊಳ್ಳಿ, ಆಮೇಲೆ 3 ಬರ್ಕೊಳ್ಳಿ, ಆಮೇಲೆ 0 ಬರ್ಕೊಳ್ಳಿ. 3 ಡಿಜಿಟ್ ಸ್ಮಾಲೆಸ್ಟ್ ಫಸ್ಟ್ 0 ಬರ್ಕೊಳ್ಳಿ, ಆಮೇಲೆ 3 ಬರ್ಕೊಳ್ಳಿ, ಆಮೇಲೆ 8 ಬರ್ಕೊಳ್ಳಿ. ಮುಂದೆ 0 ಇದ್ರೆ ಅದು ಲೆಕ್ಕಕ್ಕೆ ಬರಲ್ಲ. ಇದನ್ನ 38 ಅಂತ ಮಾತ್ರ ನಾವು ಓದೋದು. ಅದಕ್ಕೆ ಏನ್ ಮಾಡಿ, ಇವೆರಡನ್ನು ಇಂಟರ್ಚೇಂಜ್ ಮಾಡಿ. 3 ಇಲ್ಲಿ ಬರಲಿ, 0 ಅಲ್ಲಿ ಹೋಗ್ಲಿ, ಇವೆರಡನ್ನು ಇಂಟರ್ಚೇಂಜ್ ಮಾಡಿ ಆಯ್ತಾ. 3 ಇಲ್ಲಿ ಬರಲಿ, 0 ಅಲ್ಲಿ ಹೋಗ್ಲಿ ಆಯ್ತಾ. ಇದು 3 ಡಿಜಿಟ್ ಲಾರ್ಜೆಸ್ಟ್ ನಂಬರು, ಇದು 3 ಡಿಜಿಟ್ ಸ್ಮಾಲೆಸ್ಟ್ ನಂಬರ್. ಈಗ ಅದ್ರ ಪ್ರಾಡಕ್ಟ್ ಅಂತೆ, ಪ್ರಾಡಕ್ಟ್ ಕನ್ನಡದಲ್ಲಿ ಗುಣ ಲಬ್ಧ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಹಾಗಂದ್ರೆ 830 308 ಇಂದ ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ಮಾಡೋರು ಏನು ಬರುತ್ತೆ, 255640 ಬರುತ್ತೆ. 255640 ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ತುಂಬಾ ಸಿಂಪಲ್ ಆಗಿದೆ. ಏನು ಕೇಳಿದೆ ಅಂದರೆ 987 ಇಂಟು 0, 987 ಇಂಟು 0 ಇದ್ರ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡಿ, ಅಥವಾ ಕನ್ನಡದಲ್ಲಿ ಇದರ ಗುಣಲಬ್ಧ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ ಆಯ್ತಾ. 987ನ 0 ಜೊತೆಲಿ ಮಲ್ಟಿಪ್ಲೈ ಮಾಡೋರು ಏನು ಬರುತ್ತೆ, 0 ಬರುತ್ತೆ ಆಯ್ತಾ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ ಬರುತ್ತೆ. ಯಾವುದೇ ನಂಬರ್ ಇರ್ಬೋದು, 888 0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. 1111
0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. 7 4 8 0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. ಯಾವ್ದಾರ ನಂಬರ್ ಎಷ್ಟುದನ್ನಾರ ಇರಲಿ 0 ಜೊತೆ ಏನಾರ ಮಲ್ಟಿಪ್ಲೈ ಮಾಡಿದ್ರೆ ಅದಕ್ಕೆ 0ನೇ ಬರುತ್ತೆ. ಅದಕ್ಕೆ ಹೇಳಿದ್ದು 0 ಜೊತೆಲಿ ಫೈಟ್ ಮಾಡಿದ್ರೆ 0 ಬರುತ್ತೆ. ಅದಕ್ಕೆ 0 ಜೊತೆಲಿ ಯಾವತ್ತೂ ಫೈಟ್ ಮಾಡಕ್ ಹೋಗ್ಬಾರ್ದು. 0 ಹತ್ರ ಕಳ್ಕೊಳಕ್ಕೆ ಏನೂ ಇಲ್ಲ. ಕಳ್ಕೊಳಕ್ಕೆ ಯಾರ ಹತ್ರ ಕಳ್ಕೊಳಕ್ಕೆ ಏನು ಇರಲ್ವೋ ಅವ್ರ ಜೊತೆ ಫೈಟ್ ಮಾಡಿದ್ರೆ ನೀವು 0 ಆಗ್ಬಿಡ್ತೀರ. ನೀವು ಸುಟ್ಟು ಭಸ್ಮ ಆಗ್ಬಿಡ್ತೀರ, ಬೂದಿ ಆಗ್ಬಿಡ್ತೀರ. ಅದಕ್ಕೋಸ್ಕರ ಯಾರ ಹತ್ರ ಕಳ್ಕೊಳಕ್ಕೆ ಏನು ಇರಲ್ವೋ ಅವ್ರ ಜೊತೆ ಫೈಟ್ ಮಾಡಕ್ ಹೋಗ್ಬಾರ್ದು. 0 ಹತ್ರ ಕಳ್ಕೊಳಕ್ಕೆ ಏನಿಲ್ಲ, ಅದು ಆಲ್ರೆಡಿ 0 ಇದೆ. ಅದ್ರ ಜೊತೆಲಿ ಫೈಟ್ ಮಾಡಿದ್ರೆ ನಾವು 0 ಆಗ್ತೀವಿ. ಆಯ್ತಾ? ಕ್ವಶನ್ ನಂಬರ್ 20ಗೆ ಆಪ್ಷನ್ನು ಎ.